ನೋಡಿ, ಈಗ ಈ ರಾಜಕೀಯದಲ್ಲಿ ಯಾವ ರೀತಿ ಹಲ್ಚಲ್ ಹಬ್ಬಿಸ್ತು ಈ ಒಂದು ಘಟನೆ ಅನ್ನೋದನ್ನ ಇಡೀ ರಾಜ್ಯವೇ ನೋಡಿದೆ. ನಿಜಕ್ಕೂ ತಲೆ ತಗ್ಗಿಸ್ಬೇಕು, ಅದ್ರೇನು ಮಾಡೋಕ್ಕಾಗೋದಿಲ್ಲ. ಬಟ್ ಈಗ ಎಲ್ರಿಗೂ ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ರು ಅಂದ್ರೆ ಪ್ರಜ್ವಲ್ ಅಲ್ಲ, ಅದು ಪ್ರಜ್ವಲ್ ಅಲ್ಲ. ಯಾಕಂದ್ರೆ ಪ್ರಜ್ವಲ್ ಮುಖ ಎಲ್ಲೂ ಕಂಡಿರಲಿಲ್ಲ, ಮುಖ ಬಿಟ್ಟೆಲ್ಲ ಕಾಣಿಸಿತ್ತು. ಅದಕ್ಕೆ ಜನರಿಗೆ ಅದನ್ನ ಅಳಿಯೋಕ್ಕಾಗಿರ್ಲಿಲ್ಲ. ಆದ್ರೆ ಈಗ ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಎಲ್ಲವನ್ನೂ ಕೂಡ ಹೇಳಿಬಿಟ್ಟಿದಾರಲ್ವಾ. ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಈಗ ನೋಡಿ, ಬಸವನಗುಡಿದು ಆಯ್ತು. ಈಗ ಭವಾನಿ ರೇವಣ್ಣ ಅವರು ಸಂತ್ರಸ್ತನ ಕರ್ಕೊಂಡೋದ್ರ ಕೆಲಸಕ್ಕೆ ಅಂತ ಹೇಳಿ ಅಲ್ಲೂ ಕೂಡ ಇವರು ಮನೆ ಕ್ಲೀನ್ ಮಾಡೋಕೆ ಸಂತ್ರಸ್ತೆನ ಬೆಂಗಳೂರಿಗೆ ಕರೆ ತಂದ್ರು ಅಂತೇಳಿ ನೋಡಿ. 2020ರಲ್ಲಿ ಓಕೆ, ಇದನ್ನು ಕೂಡ ಸಂತೋಷ್ ಹೇಳಿದ್ದಾರೆ. ಈಗ ಯಾವ ರೀತಿ ಕೃತ್ಯ ಆಯಿತು 2020ರಲ್ಲಿ ಅಂತ ಹೇಳಿ ಅಂದ್ರೆ, ಈಗ ಸಂತೋಷ್ ಈಗ ಮೊದಲ ಚಾರ್ಜ್ ಶೀಟ್ ಇದೀಗ, ಮೊದಲ ಚಾರ್ಜ್ ಶೀಟ್ ಈಗ ಅಂದ್ರೆ ಇನ್ನೂ ಹಲವು ಮಹಿಳೆಯರು ಕೂಡ ಇದ್ದಾರೆ, ಸಂತ್ರಸ್ತರ ಲಿಸ್ಟ್ನಲ್ಲಿ ಇದ್ದಾರೆ. ಒಬ್ಬ ಸರ್ಕಾರಿ ಅಧಿಕಾರಿ, ಮಾಜಿ ಸರ್ಕಾರಿ ಅಧಿಕಾರಿ, ಕಾರ್ಯಕರ್ತೆ ಒಬ್ರು ಇದ್ದಾರಂತೆ. ಬಟ್ ಈಗ ಅವರ ಮೇಲಿಂದ ಕೂಡ ಹೀಗೆ ಮುಂದಿನ ದಿನಗಳೆಲ್ಲ ಬಯಲಾಗಬಹುದಾ? ಹೇಗೆ? ಖಂಡಿತವಾಗಿ ಒಟ್ಟು ಇವ್ರ ಮೇಲೆ ಅಪ್ಪ ಮಕ್ಕಳ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು, ಇನ್ಕ್ಲೂಡಿಂಗ್ ಭವಾನಿ ರೇವಣ್ಣ ಸೇರಿದಂತೆ ಮೊದಲು ಹೊಳೆನರಸೀಪುರದಲ್ಲಿ ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರ ಇಡೀ ಪ್ರಕರಣ ಯಾವಾಗ ವಿಡಿಯೋ ಹೊರಗೆ ಬರುತ್ತೆ, ದೂರನ್ನು ಕೊಡಲಾಗುತ್ತೆ, ಈ ರೀತಿ ಯಾವಾಗುತ್ತೆ ತಕ್ಷಣ ಈಕೆನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿ ಒಂದು ದೂರು ದಾಖಲಾಗುತ್ತೆ. ಸೊ ಅದು KR ನಗರದಲ್ಲಿ ದಾಖಲಾಗುವಂಥ ಪ್ರಕರಣ. ಅದಾದ ನಂತರ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಅವ್ರದ್ದೇ ವಿಡಿಯೋಗಳು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಲಿಕ್ಕೆ ಶುರುವಾಗುತ್ತೋ, ಸೊ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗುವಂಥ ವಿಚಾರ. ಮತ್ತೆ ಚುನಾವಣೆ ಇರುತ್ತೆ, ಇದನ್ನು ಚುನಾವಣಾ ದಾಳವಾಗಿ ಕೂಡ ಇದನ್ನು ಬಳಸ್ಕೊಳ್ತಾರೆ. ಸೊ ಇದಾದ ನಂತರ SIT ರಚನೆ ಆಗುತ್ತೆ. SIT ರಚನೆ ಆದಮೇಲೆ ಇನ್ನೊಂದಿಷ್ಟು ಪ್ರಕರಣಗಳು ಕೂಡ SIT ದಾಖಲಾಗುವಂಥದ್ದು. ಅಂದರೆ ಇವರಿಂದ ದೌರ್ಜನ್ಯಕ್ಕೆ, ಲೈಂಗಿಕ ಕಿರುಕುಳಕ್ಕೆ ಒಳಗಾದಂತಹ ಮಹಿಳೆಯರಿರ್ಬೋದು, ಯುವತಿಯರಿರ್ಬೋದು ಬಂದು ಒಂದು SIT CID ಏನು ಬೆಂಗಳೂರಿನಲ್ಲಿದೆ ಅಲ್ಲಿ ಕೇಂದ್ರ ಕಚೇರಿಗೆ ಬಂದು ದೂರನ್ನು ಕೊಡುವಂಥದ್ದು. ಅದಕ್ಕಾಗಿ ಒಂದು ತಂಡವನ್ನು ಕೂಡ ಸರ್ಕಾರ ರಚನೆಯನ್ನು ಮಾಡಿರುತ್ತೆ. ಈ ದೂರು ಕೊಡಲಿಕ್ಕೆ ಎಲ್ಲೋ ಒಂದು ಕಡೆ ಇವರ ಪ್ರಭಾವದಿಂದ, ಇವರ ಬೆದರಿಕೆಗೆ ಅಂಜಿರ್ತಾರೆ. ಅಂಥವ್ರನ್ನ ಮನವೊಲಿಸಿ ಅಂಥವ್ರ ವಿರುದ್ಧ ದೂರನ್ನು ದಾಖಲಿಸ್ಕೊಳ್ಳಿ, ನಾವಿದ್ದೀವಿ, ಅವರಿಗೆ ಧೈರ್ಯವನ್ನು ಕೊಡಿ, ಕಾನೂನು ರಕ್ಷಣೆ ಮಾಡುತ್ತೆ ಅಂತೇಳಿ ಒಂದು ತಂಡವನ್ನು ಕೊಡ್ತಾರೆ. ಸೊ ಆ ತಂಡ ಹೋಗಿ ಎಲ್ರೂ ಒಂದಿಷ್ಟು ಮಾತಾಡಿದ ಮೇಲೆ ಆ ವಿಡಿಯೋಗಳನ್ನು ನೋಡಿ ಅವ್ರನ್ನ ಗುರುತಿಡಿಯುವಂಥದ್ದು. ಹಿಡಿದು ಆದ ನಂತರ ಅವರ ಕೊಟ್ಟಂಥ ಹೇಳಿಕೆಗಳನ್ನು ಆಧರಿಸಿ ಒಟ್ಟು 4ರಿಂದ 5 ಪ್ರಕರಣಗಳು ದಾಖಲಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು. ಅದರ ಜೊತೆಗೆ ಒಂದಿಷ್ಟು ಹೇಳಿಕೆಗಳನ್ನು ಗೌಪ್ಯವಾಗಿಡಲಾಗಿದೆ. ಯಾವಾಗ ಬೇಕಾದ್ರೂ ಇದ್ರ ಮೇಲೆ ಇವರು ಪ್ರಭಾವವನ್ನು ಬೀರ್ಬೋದು, ಅದನ್ನು ಸಾಕ್ಷಿಗಳ ಮೇಲೆ ತಮ್ಮ ಒತ್ತಡವನ್ನು ತರಬಹುದು ಅನ್ನೋ ಕಾರಣಕ್ಕೆ ಅವೆಲ್ಲವನ್ನು ಕೂಡ ಪೊಲೀಸರು, ತನಿಖಾಧಿಕಾರಿಗಳು ಗೌಪ್ಯವಾಗಿಟ್ಟಿರ್ತಾರೆ. ಸೊ ಇಲ್ಲಿ ಸಂತೋಷ್ ಇನ್ನೊಂದು ಪಾಯಿಂಟಿಗೆ ಬಂದ್ಬಿಡ್ತೀನಿ ನಾನೀಗ. ನೋಡಿ, ಏಕಾಏಕಿ ಮೊಬೈಲ್ ಹಿಡಿದು ರೂಮ್ ಒಳಗಡೆ ಪ್ರಜ್ವಲ್ ರೇವಣ್ಣನ ಹೋಗ್ತಾರೆ. ಅಲ್ಲ, ಈ ವಿಕೃತಿ ಯಾಕೆ? ಅಲ್ಲ, ಮಾಡೋದೇ ಅನಾಚಾರ, ಮತ್ತು ಅದನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡುವಂಥದ್ದು. ಇದೇನು ಎಲ್ಲಾದರೂ ನೋಡಿ ಇದನ್ನ ಬೆದರಿಕೆ, ಮುಂದಿನ ದಿನಗಳಲ್ಲಿ ಇದು ಬರುತ್ತೆ, ಬೆದರಿಸಿ ಮತ್ತೊಂದ್ಸಲ ನಾನು ಕೃತ್ಯವನ್ನು ಸಿಗ್ಬೋದು ಅನ್ನೋದಕ್ಕೆ ಈ ಉದ್ದೇಶದಿಂದ ಮೊಬೈಲ್ ತೆಗೆದು ಹೋಗ್ತಾ ಇದ್ರೆ ಹೇಗೆ ಅನ್ನೋದು ಖಂಡಿತವಾಗಿ ಇರ್ಬೋದು ಪ್ರಭು. ಅದು ಒಂದು ಕಡೆಯಿಂದ ಸೇಫ್ಟಿ, ಯಾಕೆಂದರೆ ಸಾರ್ವಜನಿಕ ಬದುಕಿನಲ್ಲಿ ಇರುವಂಥದ್ದು ಪ್ರಜ್ವಲ್ ರೇವಣ್ಣ, ಇಡೀ ಅವರ ಕುಟುಂಬ. ಈ ಇನ್ಸಿಡೆಂಟ್ ಆದ ಬಳಿಕ ಆಕೆ ಎಲ್ಲಾದರೂ ಬರ್ಬೋದು, ದೂರನ್ನು ಕೊಡ್ಬೋದು. ದೂರು ಕೊಟ್ಟ ಮೇಲೆ ಅದರಿಂದ ಇಡೀ ಫ್ಯಾಮಿಲಿಗೆ ಕೆಟ್ಟ ಹೆಸರು ಬರ್ಬೋದು, ಅವ್ರಿಗೂ ಕೂಡ ಧಕ್ಕೆ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ವಿಡಿಯೋವನ್ನು ಮಾಡಿಟ್ಕೊಂಡ್ರೆ ನಾವು ಸಾಕಷ್ಟು, ಯಾಕಂದ್ರೆ ನಾವು ಬೇಸಿಕಲಿ ಕ್ರೈಮ್ ರಿಪೋರ್ಟಿಂಗನ್ನು ಮಾಡೋದನ್ನು ನೋಡಿರ್ತೀವಿ. ಒಂದು ವಿಡಿಯೋ ಮಾಡ್ಕೊಳ್ಳೋದ್ರಿಂದ ಹಲವು ಲಾಭಗಳನ್ನು ಪಡಿಬೋದು ಅಂತ ಇರುತ್ತೆ. ಕೆಲವು ಆರೋಪಿಗಳು ಮಾಡ್ಕೊಳ್ಳುವಂಥದ್ದು ಆ ವಿಡಿಯೋನ ತೋರಿಸಿ ಪದೇ ಅವ್ರ ಮೇಲೆ ಅತ್ಯಾಚಾರವನ್ನು ಎಸಗಬಹುದು, ಇಲ್ಲ ಆಕೆಗೆ ಇದಕ್ಕೆ ಕರಿಬೋದು, ಆಕೆನ ಪ್ರತಿ ಬಾರಿ ಆತನಿಗೆ ಗೌರ್ಮೆಂಟ್ ನಮಗೆ ಸಪ್ರೇಟಾಗಿ ಎಲ್ಲಾದರೂ ಸೇರಬೇಕಾಗತ್ತೆ, ಇಲ್ಲ ನಮ್ಮ ಗೆಸ್ಟ್ ಹೌಸ್ಗೆ ಬಾ ಅಂತ ಹೇಳ್ಬೋದು. ನೀವು ಬರಲಿಲ್ವಾ, ಈ ವಿಡಿಯೋಗಳನ್ನು ನಾನು ಹರಿಬಿಡ್ತೀನಿ, ನಿಮ್ಮ ಮನೆಯವ್ರಿಗೆ ಕಳಿಸ್ತೀನಿ. ಸೊ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅದೊಂದು ಭಯ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮನೆಯವರಿಂದ ಏನಾರು ಆಗ್ಬೋದು, ನಾಳೆ ಸಮಾಜ ನಮ್ಮನ್ನು ಹೇಗೆ ನೋಡುತ್ತೆ, ನಮಗಾಗುವಂಥ ಕಿರುಕುಳ, ಅದೊಂದು ಮುಜುಗರ ಇರುತ್ತಲ್ಲ, ಅದರಿಂದ ಸಾಕಷ್ಟು ಜನ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರುವಂಥದ್ದು, ಪ್ರಾಣ ಬಿಟ್ಟವ್ರನ್ನೂ ಕೂಡ ನಾವು ನೋಡಿದ್ವಿ. ಸೊ ಇಲ್ಲೂ ಕೂಡ ಆ ಕಾರಣಕ್ಕೂ ಮಾಡ್ಕೊಂಡಿರ್ಬೋದು ಈತ. ಸೊ ಅದನ್ನು ಮಾಡ್ಕೊಂಡ ನಂತರ ಆಕೆನ ಮೇಲಿಂದ ಮೇಲೆ ಕರೀಲಿಕ್ಕೆ ಇರ್ಬೋದು. ಇನ್ನು ಕೆಲವರಿಗೆ ನಾವು ಕೆಲವು ಪ್ರಕರಣಗಳನ್ನು ನೋಡಿದ್ವಿ. ಆ ಪ್ರಕರಣಗಳಲ್ಲಿ ಅವರು ಸಾಕಷ್ಟು ಶ್ರೀಮಂತರಿರ್ತಾರೆ, ಹಣ ಇರುತ್ತೆ, ಆದರೆ ಯಾವುದೋ ಒಂದು ಅಂಗಡಿಗೆ ಹೋದರೆ ಒಂದು ವಸ್ತುವನ್ನು ಕದ್ಕೊಂಡು ಬಂದಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಇರೋಲ್ಲ. ಸೊ ಹೋಟ್ಲಿಗೆ ಹೋದರೆ ಸ್ಪೂನ್ ಎತ್ಕೊಂಡು ಬಂದಿರ್ತಾರೆ, ಈ ಬಟ್ಟೆ ಅಂಗಡಿಗಳಿಗೆ ಹೋದರೆ ಬಟ್ಟೆಗಳನ್ನು ಕದ್ಕೊಂಬರುವಂಥ, ಅದು ಅವ್ರ ಹತ್ರ ಹಣ ಇಲ್ಲ ಅಂತಲ್ಲ, ಅದೊಂದು ಕಾಯಿಲೆ ಅಂತ ಹೇಳ್ತಾರೆ. ಸೊ ಇವನಿಗೆ ಆ ಥರದ್ದು ಏನಾದರೂ ಕಾಯಿಲೆ ಇರ್ಬೋದೇನು. ಅದನ್ನು ಹೊರತುಪಡಿಸಿ ನಾವು ನೋಡಿದ್ರೆ ಈತ ಮಾಡಿದಂತಹ ದುಷ್ಕೃತ್ಯ ಏನಿತ್ತು, ಅತ್ಯಾಚಾರ ಏನಿತ್ತು, ಅದನ್ನು ವಿಡಿಯೋವನ್ನು ಮಾಡಿ ಅದನ್ನು ನೋಡಿ ಮತ್ತೆ ಈತ
ಸುಖ ಪಡ್ತಿದ್ನೋ ಏನು, ವಿಕೃತ ಆನಂದ, ವಿಕೃತ ಆನಂದ ಪಡ್ತಿದ್ನು. ಸೊ ಅದು ಇರ್ಬೋದು, ನಾವು ಯಾವುದನ್ನು ಹೇಳಿಕ್ ಬರೋದಿಲ್ಲ. ಹಲವು ಆಯಾಮಗಳಲ್ಲಿ ನೋಡಿದಾಗ ಅವಕ್ಕೂ ಕೂಡ ಅವಕಾಶ ಇರ್ಬೋದು. ಆ ಕಾರಣಕ್ಕಾಗಿ ಈತನು ಕೂಡ ಮಾಡ್ಕೊಂಡಿರ್ಬೋದು ಅಂತ ಹೇಳಿದ್ರೆ ತಪ್ಪಾಗ್ಲಿ. ಎಸ್ ಸಂತೋಷ್, ಇನ್ನೊಂದು ಪಾಯಿಂಟ್ ಅನ್ನ ಗಮನಿಸೋಣ ನಾವೀಗ. ನೋಡಿ, ಈಗ ಮೊಬೈಲ್ದು ಗೊತ್ತಾಯ್ತು ನಮಗೆ ಯಾವ ಕಾರಣಕ್ಕೋಸ್ಕರ ಆತ ಮೊಬೈಲ್ ತೆಗೆದು ಹೋಗ್ತಾ ಇದ್ದೆ ಅಂತ ಹೇಳಿ. ಮಹಿಳೆಯನ್ನ ರೂಮ್ನಿಂದ ಹೊರ ಹೋಗಲು ಬಿಡದೆ ರೂಮ್ ಡೋರನ್ನು ಲಾಕ್ ಮಾಡುವುದು, ನೋಡಿ ಇದು ಕೂಡ ಒಂದು ಅಂಶ. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಂತೋಷ್ ಇದೆ. ಇದೇನು ಡೋರ್ ಲಾಕ್ ಮಾಡುವಂಥದ್ದು ಏನಿತ್ತು ಅಂದರೆ ಬಲವಂತವಾಗಿ ಮಾಡುವಂಥ ಪ್ರಕ್ರಿಯೆಗಳಿಗೆ ಮಾತ್ರ ಈ ರೀತಿಯ ಹೇಗೆ ಅನ್ನೋದು. ಇಲ್ಲಿ ಕೆಲವು ಪ್ರಕರಣಗಳು ನಾವು ಇಲ್ಲಿ ಒಂದಿಷ್ಟು ದೂರು ದಾಖಲಾಕೊಂಡಿದ್ದೇವೆ, ಕೆಲವು ದೂರು ಪ್ರಕರಣ ದಾಖಲಾಗಿಲ್ಲ. ಅಂದರೆ ನಾವು ನೋಡಿದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಪೆನ್ ಡ್ರೈವ್ ಹೊರಗೆ ಬಂದಾಗ 2,000 ವಿಡಿಯೋಗಳಿದೆಯಂತೆ, 3,000 ವಿಡಿಯೋಗಳಿದೆಯಂತೆ. ಸೊ ಅಂದರೆ ಇದರಲ್ಲಿ ಎಷ್ಟು ಜನ ಸಂತ್ರಸ್ತೆಯರು ದೂರು ಕೊಟ್ಟಿದ್ದಾರೆ, ನಿಜವಾಗ್ಲೂ ಆತ 2,000 ಜನಕ್ಕೆ ಹಾಗೆ ಮಾಡಿದ್ದೇ ಆಗಿದ್ರೆ ಎಷ್ಟು ಜನ ದೂರು ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ಕೆಲವರು ಸಮ್ಮತಿ ಕೊಟ್ಟು ಅವನ ಜೊತೆ ಹೋಗಿರ್ಬೋದು, ಕೆಲವರು ಕೊಡದೇನೂ ಹೋಗಿರ್ಬೋದು. ಸೊ ಅದು ಅವರ ಇಚ್ಛೆಗೆ ಬಿಟ್ಟಿದ್ದು. ಆದರೆ ಈ ಪ್ರಕರಣದಲ್ಲಿ ದೂರು ಏನು ದಾಖಲಾಗಿದೆ, ಈ ಪ್ರಕರಣದಲ್ಲಿ ಆತ ಬಲವಂತವಾಗಿ ಆಕೆಯನ್ನು ಅತ್ಯಾಚಾರ ಮಾಡಿದ್ದಾನೆ ಅಂತೇಳಿ ಆಕೆ 164 ಸ್ಟೇಟ್ಮೆಂಟ್ ಮಾಡಿದ್ದಾಳೆ. ಮತ್ತೆ ಆ ಕೆಲವು ವಿಡಿಯೋಗಳೇನಿತ್ತು ಆ ವಿಡಿಯೋಗಳನ್ನು FSLಗೆ ಕೊಡಲಾಗಿತ್ತು. ಸೊ FSLಗೆ ಬಂದಿರುವಂಥ ವರದಿಗಳನ್ನು ಕೂಡ ಅವರು ಇದರಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. FSL ವರದಿಯ ಮೂಲ ಪ್ರತಿಗಳನ್ನು ಇದರೊಂದಿಗೆ ಲಗತ್ತಿಸಿದೆ ಅಂತ. ಸೊ ಅದರಲ್ಲಿ ಬಂದಂಥ ವರದಿ ಏನಿರುತ್ತೆ ಅದನ್ನು ಕೂಡ ಈಗಾಗಲೇ ನಾವು ಲಗತ್ತಿಸಿದ್ವಿ ಚಾರ್ಜ್ ಶೀಟ್ನಲ್ಲಿ. ಸೊ ಅದರಲ್ಲಿರುವಂಥದ್ದು ಪ್ರಜ್ವಲ್ ರೇವಣ್ಣನ ಅಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಆ ವರದಿಯನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಗೊತ್ತಾಗುವಂಥ. ಆದರೆ ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದು ಈ ಪೊಲೀಸರ ತನಿಖೆಯಲ್ಲಿ ಈಗಾಗಲೇ ಸಾಬೀತಾಗಿರುವಂಥದ್ದು. ಸೊ ಈತನು ಕೂಡ ಆಕೆಗೆ ಆಗಿರುವಂಥ ನೋವೇನಿತ್ತು, ದೌರ್ಜನ್ಯ ಏನಿತ್ತು, ಲೈಂಗಿಕ ಕಿರುಕುಳ ಏನಿತ್ತು, ಇವೆಲ್ಲವನ್ನು ಕೂಡ ಆಕೆ ಪೊಲೀಸ್ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಷ್ಟು ಸಾಕ್ಷ್ಯಾಧಾರಗಳನ್ನು, ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಈ ಚಾರ್ಜ್ ಶೀಟ್ನಾಗೆ ಅವರು ಉಲ್ಲೇಖ ಮಾಡಿ ಈ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರೋದು. ಎಸ್ ಸಂತೋಷ್, ಈಗ ಇನ್ನೊಂದು ಪಾಯಿಂಟ್ ಹೋಗೋಣ. ಇಷ್ಟು ದಿನ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದೆ, ಈಗ ಸಿಕ್ಕಿದೆಯಾ, ನಾನು ಹೇಳ್ದ ಕೇಳು. ಅಂದರೆ ಇಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ತಿದೆ ಅಂದರೆ ಈ ಹಿಂದೆ ಪ್ರಯತ್ನಗಳಾಗಿದೆ ಅನ್ನೋದು, ಪ್ರಯತ್ನಗಳು ವಿಫಲ ಆಗ್ತಾ ಇತ್ತು, ಈಗ ಒಂದು ಹಂತಕ್ಕೆ ಬಂತು ಅಂದರೆ ಆ ಸಂದರ್ಭದಲ್ಲಿ ಈ ಮಾತು ಬಂದಿದ್ದ ಅನ್ನೋದು. ಖಂಡಿತವಾಗಿಯೂ ನಾನು ಆಗಲೇ ನಿಮಗೆ ಹೇಳ್ತಾ ಇದ್ದೆ, ಅಂದರೆ ಇದು ಕೇವಲ ಒಂದು ಮನೆಯಲ್ಲಿ ಆಗಿರೋಂಥ ವಿಚಾರ ಅಲ್ಲ. ಹೌದು, ಹೊಳೆನರಸೀಪುರ ಮನೆ ಇದೆ. ಸೊ ಅದರ ಜೊತೆಗೆ ಬಸವನಗುಡಿ ಮನೆಯಲ್ಲಿ ಅತ್ಯಾಚಾರ ಆಗಿದೆ ಅಂತ ಆಕೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈತ ಹೊಳೆನರಸೀಪುರ ಮನೆಯಲ್ಲಿ ಇದ್ದಾಗಲೂ ಕೂಡ ಒಂದು ಕಡೆ ರೇವಣ್ಣನ ಕಿರುಕುಳ, ಇನ್ನೊಂದು ಕಡೆ ಇವಂದು ಕಿರುಕುಳ. ಸೊ ಮನೆಯಲ್ಲಿ ಯಾರು ಇಲ್ಲ ಅಂದ ತಕ್ಷಣ ಪ್ರಜ್ವಲ್ ಆಕೆಗೆ ಕಿರುಕುಳವನ್ನು ಕೊಡುವಂಥದ್ದು. ಸೊ ಅಪ್ಪ ಮನೇಲಿದ್ದಾಗ ಮಗ ಮನೇಲಿ ಇರ್ತಿರ್ಲಿಲ್ವೇನೋ, ಅದು ಪೊಲೀಸರ ತನಿಖೆಲ್ಲ ಗೊತ್ತಾಗಬೇಕು. ಆ ಸಂದರ್ಭದಲ್ಲಿ ಯಾರು ಇಲ್ಲದಂಥ ಸಂದರ್ಭದಲ್ಲಿ ಕಿರುಕುಳವನ್ನು ಕೊಡ್ತಾ ಇದ್ರು ಅಂತ. ಅಂದರೆ ರೇವಣ್ಣನ ದೋಷಾರೋಪಣಾ ಪಟ್ಟಿಯಲ್ಲಿ ಬಂದಿರುವಂಥದ್ದು ನಾವು ಆಗಲೇ ನಾನು ಹೇಳ್ತಾ ಇದ್ದೆ, ರೇವಣ್ಣ ಅವ್ರಿಗೆ ಸಂಬಂಧಪಟ್ಟಿದ್ದಂಥದ್ದು ಇಲ್ಲಿ ಇದು ಉಲ್ಲೇಖವನ್ನು ಮಾಡ್ತಾರೆ ಅವ್ರದ್ದು ಅಂತ. ಇದರಲ್ಲಿ ಅವ್ರು ಹೇಳುವಂಥದ್ದು ಆಕೆಗೆ ಯಾರು ಮನೇಲಿದ್ದಾಗ ಸ್ಟೋರ್ ರೂಮ್ಗೆ ಕರೆಸ್ಕೊಳ್ಳುವಂಥದ್ದು, ಸ್ಟೋರ್ ರೂಮ್ಗೆ ಕರೆಸ್ಕೊಂಡು ಹಣ್ಣು ಕೊಡೋ ನೆಪದಲ್ಲಿ ನನಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟರು, ನನಗೆ ಹಣ್ಣು ಕೊಡ್ತೀನಿ ಅಂತೇಳಿ ಕರೆಸ್ಕೊಳ್ಳುವಂಥದ್ದು. ಯಾರು ಇಲ್ಲದಕ್ಕೆ ಎಲ್ಲ ಕೆಲಸಗಾರರು ಮನೆಗೆ ಹೋಗ್ತಾರೆ, ಹೋದಾದ ನಂತರ ಕೈ ಮುಟ್ಟುವಂಥದ್ದು, ಆಕೆ ಕೈಗಳನ್ನು ಮೈ ಕೈ ಮುಟ್ಟುವಂಥದ್ದು, ಎಳೆಯುವಂಥದ್ದು, ಲೈಂಗಿಕ ಕಿರುಕುಳವನ್ನು ಕೊಡುವಂಥದ್ದು ಅಂತೇಳಿ ಇದರಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಸೊ ಇಲ್ಲಿ ನಾವು ಒಂದನ್ನು ಗಮನಿಸಬೇಕಾಗುತ್ತೆ, ರೇವಣ್ಣ ಅವರು ಈ ರೀತಿಯಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅಂತ ಹೇಳಿ ಆಕೆ ಆರೋಪವನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಅವರ ಮಗ ನೆಕ್ಸ್ಟ್ ಅಂದ್ರೆ ಅಪ್ಪನ ದಾರಿಯಲ್ಲೇ ಮಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವೇನೋ, ತಂದೆಗೆ ತಕ್ಕ ಮಗ ಗಾದೆನಿದೆ. ಆ ರೀತಿಯಾಗಿ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ದೋಷಾರೋಪಣಾ ಪಟ್ಟಿ ಅಂತ ಹೇಳಿ ಅನ್ನೋದನ್ನ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಅದರಲ್ಲಿರುವಂಥ ಅಂಶಗಳನ್ನು ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಸೊ ಅಂದರೆ ಈತ ಅಪ್ಪ ಯಾವ ರೀತಿಯ ಕಿರುಕುಳನ್ನು ಕೊಡ್ತಿದ್ದ ಅದೇ ರೀತಿಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭ ಏನಿತ್ತು, ಈ ಸಂದರ್ಭದಲ್ಲಿ ಮಗ ಕೂಡ ಮಾಡ್ತಾ ಇದ್ದ. ಅಂದರೆ ಆಕೆ ಇಲ್ಲಿ ಉಲ್ಲೇಖವನ್ನು ಮಾಡ್ತಾಳೆ. ಸೊ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈತ ಹಿಂದಿನಿಂದ ಹೋಗ್ತಾನೆ, ಆಕೆಯನ್ನು ತಬ್ಕೊಳ್ಳುವಂಥದ್ದು, ಆಕೆಯನ್ನು ಕರೆಯುವಂಥದ್ದು ಬಾ ಅಂತೇಳಿ, ಆಕೆ ಸೀರೆ ಸೆರಗನ್ನು ಹಿಡಿದು ಎಳೆಯುವಂಥದ್ದು. ಸೊ ಈ ಸಂದರ್ಭದಲ್ಲಿ ಆಕೆ ಅವಳ ಮೇಲೆ ಆಗುವಂಥ ಲೈಂಗಿಕ ದೌರ್ಜನ್ಯ ಇತ್ತು, ಅದನ್ನು ನಿರಾಕರಣೆ ಮಾಡಿ ಅಲ್ಲಿಂದ ಆಕೆ ತಪ್ಪಿಸ್ಕೊಂಡ್ಬರುವಂಥದ್ದು. ಯಾಕೆಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ಹೊಳೆನರಸೀಪುರದ ಮನೆಯಲ್ಲಿ ಅವರ ಸ್ಥಳೀಯ ಸಾಕಷ್ಟು ಜನ ಕಾರ್ಯಕರ್ತರು, ಸಾಮಾನ್ಯವಾಗಿ ರಾಜಕಾರಣಿಗಳ ಮನೆಯಲ್ಲಿ ನಾವು ನೋಡ್ತೀವಿ, ಕಾರ್ಯಕರ್ತರು ಬೆಳಗಾದ್ರೆ 100 ಜನ ಬಂದಿರ್ತಾರೆ. ಸೊ ಅಲ್ಲೂ ಆಗಿರ್ಬೋದು, ಮತ್ತೆ ಇಲ್ಲ ಇತರೆ ಮನೆ ಕೆಲಸಗಾರರು ಹೊರಗಡೆ ಇದ್ರು ಅನ್ನೋ ಕಾರಣಕ್ಕೆ ಬಿಟ್ಟಿರಲೂಬಹುದು. ಸೊ ಅಲ್ಲಿ ಅವಕಾಶಗಳು ಸಿಕ್ಕಿಲ್ಲ ಆಕೆ ಹೇಳುವ ಪ್ರಕಾರ ನಾವಿಲ್ಲಿ ನೋಡಿದ್ರೆ. ಸೊ ಹೀಗಾಗಿ ನೀನು ಮೊದಲು ತಪ್ಪಿಸ್ಕೊಂಡಿದ್ದೆ, ಇಷ್ಟು ದಿನ ಸಿಕ್ಕಿರಲಿಲ್ಲ, ಇವಾಗ ಸಿಕ್ಕಿದ್ಯಾ ಅಂತ ಹೇಳಿ ಆಕೆ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ಕಿರುಕುಳವನ್ನು ಕೊಡುವಂಥದ್ದು. ಸಂತೋಷ್, ಇನ್ನೊಂದು ನನ್ಗೆ ಅನಿಸ್ತಾ ಇರೋದೀಗ
ಈ ಹಣ್ಣು ಕೊಡುವ ನೆಪದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ರು. ಲೈಂಗಿಕ ದೌರ್ಜನ್ಯ ಎಸಗೋದಕ್ಕಲೇ ಇವರು ಹಣ್ಣು ಕೊಡ್ತಾ ಇದ್ರು ಅಂತ ಅನಿಸ್ತಾ ಇದೆ ನನಗೆ. ಖಂಡಿತವಾಗಿಯೂ ಈಗ ಮನೆ ಕೆಲಸದವ್ರಿಗೆ ಸಾಮಾನ್ಯವಾಗಿ ಯಾರು ರಾಜಕಾರಣಿಗಳಿರ್ಬೋದು ಇಲ್ಲ ಮನೆ ಯಜಮಾನರುಗಳಿರ್ಬೋದು ಅಂದರೆ ಗಂಡಸರು ಅಂತ ನಾವು ಏನು ಹೇಳ್ತೀವಿ, ಸೊ ಅವ್ರು ಯಾರು ಮನೆ ಕೆಲಸದ ಕರೆದು ಹಣ್ಣು ತಗೊಳ್ಳಿ ಅಂತ ಯಾರು ಸಾಮಾನ್ಯವಾಗಿ ಕೊಡೋವಂಥದ್ದು ಕಡಿಮೆ. ನಾವು ಯಾವುದೋ ಹಬ್ಬ ಗಿಬ್ಬದಲ್ಲಿ ಇವರೆಲ್ಲ ಒಟ್ಟಿಗೆ ಊಟ ಕೂತಾಗಲ್ಲಿದ್ದಾಗ ತಗೊಂಡು ತಿನ್ನು ಅಂತ ಹೇಳ್ಬೋದು. ಒಬ್ಬರನ್ನೇ ಸ್ಟೋರ್ ರೂಮ್ಗೆ ಕರೆದು ಹಣ್ಣು ಕೊಡುವಂಥದ್ದು ನಾವು ಉದಾಹರಣೆಗಳು ಎಲ್ಲೂ ನೋಡಿರ್ಲಿಕ್ಕೆ ಸಾಮಾನ್ಯವಾಗಿ ಕಡಿಮೆ. ಸೊ ಇಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಿಕ್ಕೆ ಆಕೆ ಅಲ್ಲಿ ಹೇಳಿಕೆ ಕೊಡ್ಬೇಕಾದ್ರೆ ಪೊಲೀಸರು ಅದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಮನೆ ಕೆಲಸದವ್ರು ಇರ್ತಾರೆ. ಸೊ ಅಷ್ಟು ಜನರಿಗೆ ನಾನು ಮೊದಲು ಹೋದ್ರೂ ಕೂಡ ಆಕೆಯನ್ನು ಬಿಟ್ಟು ಉಳಿದಂಥವ್ರಿಗೆ ಇವರು ಹಣ್ಣನ್ನು ಕೊಡ್ತಾರೆ. ಸೊ ಅಂದ್ರೆ ಆಕೆ ಎಲ್ರೂ ಹಣ್ಣನ್ನು ಕೊಟ್ಟು ಮನೆ ಕೆಲಸ ಈಕೆನ ಮಾತ್ರ ಸಂತ್ರಸ್ತೆಯನ್ನ ಕೊನೆಯಲ್ಲಿ ಕರೆಯುವಂಥದ್ದು, ಆಕೆಗೆ ಹಣ್ಣು ಕೊಡುವಂಥದ್ದು, ನಂತರ ಆಕೆಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗುವಂಥದ್ದು ಅಂತ ಆಕೆ ಹೇಳಿಕೆಯಲ್ಲಿ ನೀಡಿರುವಂಥದ್ದು ಮತ್ತು ಪೊಲೀಸರ ತನಿಖೆಯಲ್ಲೂ ಕೂಡ ಬಂದಿರುವಂಥದ್ದು. ರೈಟ್ ಸಂತೋಷ್. ಇನ್ನೊಂದು ಪಾಯಿಂಟ್ ಗಮನಿಸೋಣ ನೋಡಿ. ಈಗ ಹೇಗೆ ಇವರು ಬೆದರಿಸಿ ಹೆದರಿಸ್ತಾ ಇದ್ರು ಅಂತ ಹೇಳಿ, ಇಲ್ಲವಾದ್ರೆ ನೀನು ಸಹಕರಿಸದೇ ಇದ್ರೆ ನಿನ್ನ ಕಥೆ ಮುಗಿಸ್ತೇನೆ, ಪ್ರಜ್ವಲ್ ರೇವಣ್ಣ ಬೆದರಿಕೆ ಹಾಕ್ತಾ ಇದ್ದ. ಸಂತೋಷ್, ಇದು ಈ ಗನ್ ಇಟ್ಟು ಇದನ್ನು ಬೆದರಿಕೆ ಹಾಕ್ತಾ ಇದ್ರು ಅಂತ ಹೇಳಿ, ಅಂದ್ರೆ ಪ್ರತಿಯೊಂದನ್ನು ಹೀಗೆ ಮಾಡ್ತಿದ್ರ ಅನ್ನೋದು ಹೇಗೆ ಅವರು? ಸೊ ನಾವು ಇಲ್ಲಿ ಪ್ರಮುಖವಾಗಿ ನಾನು ಹೇಳಿದೆ, ಒಬ್ಬರಲ್ಲ ತುಂಬಾ ಜನ ಸಂತ್ರಸ್ತಿದ್ದಾರೆ. SIT ರಚನೆ ಆದ ಬಳಿಕ ಅಲ್ಲಿಗೆ ಬಂದು ಸಾಕಷ್ಟು ಜನ ದೂರನ್ನು ಕೊಡುವಂಥದ್ದು. ಈತ ಎಷ್ಟು ಮಟ್ಟಿಗೆ ಅಂದರೆ ಮೊದಲು ಆರಂಭದಲ್ಲಿ ಸಾಮಾನ್ಯವಾಗಿ ರಾಜಕಾರಣಿಗಳಿಂದ ಅವರಿಂದ ನಮಗೊಂದು ಸಹಾಯ ಆಗುತ್ತೆ, ಅವರೊಂದು ಹೆಲ್ಪ್ ತಗೋಬೋದು, ನನ್ನ ಮಗುನ ಸ್ಕೂಲ್ಗೆ ಫ್ರೀ ಸೀಟ್ ಸಿಗ್ಬೋದು, ಇಲ್ಲ ಒಂದು ಬಸ್ ಪಾಸ್ಗೋ ಮತ್ತೊಂದು ಡೊನೇಷನ್ಗೆ ಹಣ ಕೊಡ್ಬೋದು. ಈ ಕಾರಣಕ್ಕಾಗಿ ರಾಜಕಾರಣಿಗಳನ್ನು ಭೇಟಿಯನ್ನು ಮಾಡಲಿಕ್ಕೆ ಸ್ಥಳೀಯರು ಹೋಗ್ತಾರೆ. ಮತ್ತು ಸ್ಥಳೀಯರಿಗೆ ಅಲ್ಲೇ ಲೋಕಲ್ ಆಗಿರೋದ್ರಿಂದ ಪರಿಚಯ ಕೂಡ ಇರುತ್ತೆ. ಬನ್ನಿ, ನಾನು ನಿಮಗೇನು ಹೆಲ್ಪ್ ಬೇಕು, ಇವರು ಮತ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇರುತ್ತೆ, ನಿಮ್ಗೇನು ಸಹಾಯ ಬೇಕು ನಮ್ಮನ್ನು ಕೇಳಿ ಅಂತ. ಸೊ ಅದನ್ನು ಇಟ್ಕೊಂಡು ಇವರು ನಂಬಿ ಹೋಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು, ಪರಿಚಯ ಮಾಡ್ಕೊಂಡ ನಂತರ ಅವ್ರನ್ನ ಈ ರೀತಿಯಾಗಿ ಖಾಸಗಿ ತನಕ ಏಕಾಂತಕ್ಕೆ ಮಂಚಕ್ಕೆ ಅಂತ ಏನು ಹೇಳ್ತೀವಿ ಅದಕ್ಕೆ ಕರೆಯುವಂಥದ್ದು. ಬರಲಿಲ್ಲ ಅಂತ ಸಂದರ್ಭದಲ್ಲಿ ಮೊದಲೇ ಪ್ಲಾನ್ ಮಾಡಿಕೊಂಡು ಒಬ್ಬರನ್ನೇ ಇದ್ದಂಥ ಸಂದರ್ಭದಲ್ಲಿ ಕರೆಸ್ಕೊಂಡು ಅವ್ರಿಗೆ ಗನ್ನನ್ನು ತೋರಿಸಿ ಕೂಡ ನನಗೆ ಹೆದರಿಸಿ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು, ಲೈಂಗಿಕ ಕಿರುಕುಳವನ್ನು ಕೊಟ್ಟರು ಅಂತೇಳಿ ಓರ್ವ ಸಂತ್ರಸ್ತೆ SIT ಅಧಿಕಾರಿಗಳಿಗೆ ದೂರನ್ನು ಕೂಡ ಕೊಟ್ಟಿದ್ರು. ಆ ಪ್ರಕರಣದ್ದು ಕೂಡ ತನಿಖೆ ನಡೀತಾ ಇರುವಂಥದ್ದು. ಆ ಪ್ರಕರಣದ್ದು ಕೂಡ ಇನ್ನೂ ಚಾರ್ಜ್ ಶೀಟ್ ಆಗಬೇಕಾಗಿದೆ. ಇದು ಮೊದಲ ಒಳನರಸೀಪುರ ಪ್ರಕರಣದಲ್ಲಿ ಆಗಿರುವಂಥದ್ದು. ಸೊ ಇಲ್ಲೂ ಕೂಡ ಈಕೆಗೆ ಅದೇ ರೀತಿಯಾಗಿ ಇವರೆಲ್ಲ ಲೈಂಗಿಕ ಕಿರುಕುಳಗಳು ಆದ ನಂತರ ಈ ವಿಚಾರವನ್ನು ಹೊರಬಿಟ್ಟಿದ್ದಾದ್ರೆ ನಿನ್ನನ್ನು ಸಾಯಿಸ್ತೀವಿ, ಕೊಲೆ ಮಾಡ್ತೀವಿ, ನಿನ್ನ ಕುಟುಂಬ ನಿನ್ನ ಗಂಡನ ಜೈಲಿಗೆ ಹಾಕ್ತೀನಿ, ನಿನ್ನ ಮಗಳಿಗೂ ಕೂಡ ಇದೇ ರೀತಿಯಾಗಿ ತೊಂದರೆಯನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ಅವರಲ್ಲಿ ಸಂತೋಷ್. ನೋಡಿ ಇನ್ನೊಂದು ಪಾಯಿಂಟ್, ಈಗ ಬೆದರಿಕೆ ಹಾಕುತ್ತಾ ಅಂದ್ರೆ ಇವರು ನೋಡಿ ಗನ್ ಇಟ್ಟು ಹೆದರಿಸಿ ಬೆದರಿಸ್ತಾ ಇದ್ರು, ನೀನಷ್ಟೆಲ್ಲ ನಿನ್ನ ಮಗಳನ್ನೂ ಕೂಡ ಹಿಂಗೆ ಮಾಡ್ತೀವಿ ಅಂತ ನೋಡಿ ಬೆದರಿಕೆ ಹಾಕುತ್ತಾ ಬಟ್ಟೆ ಬಿಚ್ಚುವಂತೆ ಆರೋಪಿ ಪ್ರಜ್ವಲ್ ರೇವಣ್ಣ ಹೇಳ್ತಾನೆ. ಬೆದರಿಕೆ ಹಾಕ್ತಾನೆ ನೋಡಿ. ಆ ವಿಡಿಯೋ ಕೆಲವೊಂದಿಷ್ಟು ಆಲ್ಮೋಸ್ಟ್ ಆಲ್ ಹಾಸನ್ ತುಂಬ ಮನೆಗೆ ಹರಿದಾಡಿದಾವೆ. ಅಲ್ಲ, ಯಾರ್ಯಾರು ನೋಡಿದ್ದಾರೋ ಯಾವ ರೀತಿಯಾಗಿ ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಆ ಮಹಿಳೆಗೆ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ನೋಡಿ. ಅದರದ್ದು ಕೂಡ ವರದಿ ಬರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಧ್ವನಿ ಪರೀಕ್ಷೆ ಈಗಾಗಲೇ ಕೂಡ ಆಗಿದೆ. ಇವರು ಬೆದರಿಕೆ ಹಾಕ್ತಾ ಬಟ್ಟೆ ಬಿಚ್ಚುವಂತ ಹೇಳ್ತಾ ಇದ್ರಂತೆ. ಅಂದ್ರೆ ಸಂತೋಷ್, ಈಗ ಹೇಳ್ತಾ ಇದ್ರಿ ನೀವು ಬೆದರಿಕೆ ಹಾಕ್ತಾ ಇದ್ರು, ಗನ್ನಿಟ್ಟು ಹೆದರಿಸ್ತಾ ಇದ್ರು ಅಂತ ಹೇಳಿ. ಅಂದ್ರೆ ಈಗ ಆ ವಿಡಿಯೋಗಳನ್ನ ಕೆಲವೊಂದಿಷ್ಟು ಗಮನಿಸಿದಂತಹ ಸಂದರ್ಭದಲ್ಲಿ ಈ ಬಲವಂತವಾಗಿ ಈಗ ಪರಸ್ಪರ ಒಪ್ಪಿಗೆ ಮೇರೆ ಮಾಡಿದ್ರೆ ಅದಷ್ಟೊಂದು ಗಂಭೀರತೆಯನ್ನು ತೆಗೆದುಕೊಳ್ಳೋದಿಲ್ಲ. ಆದರೆ ಈ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಹೆದರಿಸಿ ಗನ್ನಿಟ್ಟು ಈ ಬಟ್ಟೆ ಬಿಚ್ಚುವಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಕೇವಲ ಒಂದು ಮಹಿಳೆ ಪ್ರಕರಣದಲ್ಲಿ ಆಗಿರುವಂಥದ್ದು ಅನಿಸ್ತಾ ಇದೆಯಾ ಅಂತ ಹೇಳಿ. ಸೊ ನಾವು ಈಗ ಸದ್ಯ ಮೊದಲ ಚಾರ್ಜ್ ಶೀಟ್ ಉಲ್ಲೇಖವನ್ನು ನಾವು ಮಾತಾಡೋದಾದ್ರೆ ಪೊಲೀಸರ ತನಿಖೆ ಮೊದಲ ಪ್ರಕರಣದಲ್ಲಿ, ಸೊ ನಾವು ಹೇಳ್ತಿದ್ವಿ ಸಂತ್ರಸ್ತೆ 1 ಅಂತ ಹೇಳಿ. ಸಂತ್ರಸ್ತೆ 1ಗೆ ಅಪ್ಪನಿಂದ ಲೈಂಗಿಕ ಕಿರುಕುಳ ಆಗುತ್ತೆ, ಆಮೇಲೆ ಮಗ ಕೂಡ ಒಳನರಸೀಪುರದಲ್ಲಿ ಪ್ರಯತ್ನವನ್ನು ಮಾಡ್ತಾನೆ, ಅಲ್ಲಿ ಲೈಂಗಿಕ ಕಿರುಕುಳ ಆಗುತ್ತೆ. ಅದಾದ ನಂತರ ಬಸವನಗುಡಿ ಮನೆ ಬೆಂಗಳೂರಿಗೆ ಬಂದು ಆಕೆ ಮೇಲೆ ಅತ್ಯಾಚಾರವನ್ನು ಮಾಡುವಂಥದ್ದು. ಸೊ ಇದು ಆಕೆ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಆದರೆ ಇದೇ ಸಂತ್ರಸ್ತೆ 2 ಅಂತ ನಾವಿಲ್ಲಿ ಹೇಳ್ತೀವಿ, ಪೊಲೀಸರು ಅದನ್ನೇ ಬಳಸ್ತಾರೆ. ಸೊ ಆಕೆಗೆ ಎದುರಿಸುವಂಥದ್ದು, ಒಂದು ವೇಳೆ ಆಕೆ ಪರಿಚಯ ಆಗುತ್ತೆ, ಎಲ್ಲ ಹೋದಂಥ ಸಂದರ್ಭದಲ್ಲಿ ಸಂತ್ರಸ್ತೆ 1 ಬಂದಂಥ ಸಂದರ್ಭ ಸಂತ್ರಸ್ತೆ 2 ಕೂಡ ಆಕೆಗೆ ಪರಿಚಯ ಆಗುತ್ತೆ. ಇಬ್ಬರಿಗೂ ಆ ಸಂದರ್ಭದಲ್ಲಿ ಈತ ಅವ್ರದ್ದು ಫೋನ್ ನಂಬರ್ ಅಂತ ತೆಗೆದುಕೊಂಡು ಅವ್ರಿಗೆ ಫೋನ್ ಮಾಡ್ತಾನೆ. ನಾನು ಫೋನ್ ಮಾಡಿದಾಗ ನೀವು ಫೋನ್ ತೆಗಿಬೇಕು, ವಿಡಿಯೋ ಕಾಲ್ ಮಾಡ್ತೀನಿ, ವಿಡಿಯೋ ಕಾಲ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿ ಆಕೆಗೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿರುವಂಥದ್ದು ಕೂಡ
ಬೆಳಕಿಗೆ ಬಂದಿರುವಂಥದ್ದು. ಎಸ್, ನೋಡಿ ನಾವು ಆಗಲೇ ಹೇಳ್ತಾ ಇದ್ವಿ, ಅಣ್ಣ ಅಣ್ಣ ಅಂತ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಬಿಡ್ಲಿಲ್ಲ ಧುರುಳ ಅಂತೇಳಿ ಎಗರಿ ಬಿದ್ದ ಮೈ ಮೇಲೆ. ನೋಡಿ ಅಣ್ಣ ಅಲ್ರಿ, ಅಣ್ಣ ಬೆಲೆನೇ ಇಲ್ವಾ ಹಾಗಾದ್ರೆ? ಅಣ್ಣ ಬಿಟ್ಬಿಡಿ ಅಣ್ಣ ಅಂಥೇಳಿ. ಅಣ್ಣ ಏನದು ಬಾಯಿ ಮಾತಿಗೆ ಅಷ್ಟೇ ಅಣ್ಣನ? ಅಣ್ಣಂಗೆ ಏನು ಸ್ಥಾನ ಇದೆ? ಅಣ್ಣ ಮಾಡ್ಬೋದಾ ಹಿಂಗೆ? ಅಣ್ಣ ಅಲ್ಲ ಇವನು, ಕಾಮಣ್ಣ. ತಪ್ಪಾಯ್ತು ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು, ಆತನ ಮನಸ್ಸು ಕರಗಲಿಲ್ಲ ಅಂತ ಹೇಳಿದ್ರೆ ಆತನ ನರನಾಡಿಗಳೆಲ್ಲ ಕಣ ಕಣದಲ್ಲೂ ಕಾಮ ಗೊತ್ತಾಗ್ಬಿಡ್ತಾ ಇದೆ ನಮಗೆ. ನೋಡಿ, ನಾವು ಹೇಳ್ತಾ ಇಲ್ಲ ಇದನ್ನ, ಚಾರ್ಜ್ ಶೀಟ್ನಲ್ಲಿ ಇರೋದನ್ನ ಹೇಳ್ತಾ ಇದ್ದೀವಿ. ಸಂತೋಷ್, ಈ ಪಾಯಿಂಟ್ ಇನ್ನೊಂದ್ಸರಿ, ಯಾಕಂದ್ರೆ ಬಹಳ ಜನ ಗೊತ್ತಾಗ್ಬೇಕಂದ್ರೆ ಸಂಬಂಧಗಳ ಬೆಲೆ. ಈಗ ಅಣ್ಣ ಅಂತಾರೆ ಅಥವಾ ತಂಗಿ ಅಂತಾರೆ, ಈ ರೀತಿಯ ಕೃತ್ಯವನ್ನು ಸಿಗ್ತಾರೆ ಅಂತ ಹೇಳಿದ್ರೆ ಬಹಳ ನೋವಾಗುತ್ತೆ ಅನ್ನೋದು ಹೆಣ್ಮಕ್ಳಿಗೆ ಇವೆಲ್ಲ. ಖಂಡಿತವಾಗಿ, ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಸಾಂಸ್ಕೃತಿಕ ದೇಶ, ಎಲ್ಲರೂ ಕೂಡ ಸಂಬಂಧಗಳಿಗೆ ಅದರದ್ದೇ ಆದ ಬಾಂಧವ್ಯ ಇದೆ ಮತ್ತು ಅದರದ್ದೇ ಆದ ಒಂದು ಮೌಲ್ಯಗಳಿದೆ. ಸೊ ಅಣ್ಣ ಅಂತ ಹೇಳ್ತಾರೆ ಅಂದರೆ ಒಡ ಹುಡ್ದವನೇ ಆಗಿರಬೇಕು ಅಂತ ಇಲ್ಲ ಅನ್ನೋದು ಕೂಡ ಇದೆ. ಯಾರಾದರೂ ಕೂಡ ಅಣ್ಣ ಅಂತ ಕರೀತಾರೆ, ಅವ್ರಿಗೆ ಸಂಬಂಧ ಮೊನ್ನೆಷ್ಟೇ ರಕ್ಷಾಬಂಧನ ಕೂಡ ಬಂದೋಯ್ತು, ನಾವು ಅದನ್ನು ಕೂಡ ಗಮನಿಸಿದ್ವಿ. ಸೊ ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಆಕೆ ಬಾಯಿ ಬಿಟ್ಟು ಕೇಳ್ಕೊತಾಳೆ, ಅಣ್ಣ ನನ್ನ ಬಿಟ್ಬಿಡು, ನನ್ನಿಂದ ತಪ್ಪಾಗಿದೆ, ಹೇಗಾದರೂ ನನ್ನ ಬಿಟ್ಬಿಡು ಅಂತ ಹೇಳಿ ಆಕೆ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಈತ ಬಿಡೋದಿಲ್ಲ. ಆಕೆಯ ಮೇಲೆ ಬಲವಂತವನ್ನು ಮಾಡ್ತಾನೆ, ಆಕೆಗೆ ಬೆದರಿಕೆನಾಗ್ತಾನೆ. ಇಷ್ಟು ದಿನ ನೀನು ತಪ್ಪಿಸ್ಕೊಂಡಿದ್ದೆ, ಇವತ್ತು ನನಗೆ ಸಿಕ್ಕಾಕೊಂಡಿದ್ಯಾ, ನಾನು ಬಿಡಲ್ಲ, ಸೊ ನೀನು ಏನು ಮಾಡ್ತೀಯಾ ಮಾಡ್ಕೊ ಅಂತ ಹೇಳಿ ಡೋರನ್ನು ಹಾಕುವಂಥದ್ದು, ಮತ್ತು ಆಕೆಯ ಮೇಲೆ ಬಲವಂತವಾಗಿ ಈತ ಮೃಗದ ರೀತಿಯಲ್ಲಿ ಒರೆಸುವಂಥದ್ದು, ಲೈಂಗಿಕ ದೌರ್ಜನ್ಯ ಕೊಡುವಂಥದ್ದು. ಸಂತೋಷ್, ಈ ವಿಚಾರ ಹೇಳಿದ್ರೆ ಅದು ಡಾಕ್ಯುಮೆಂಟ್ ಮೆನ್ಷನ್ ಆಗಿದೆಯಾ ಚಾರ್ಜ್ ಶೀಟ್ ಅಲ್ಲಿ? ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಇಲ್ಲಿ ನಾನು ತೋರಿಸ್ತೀನಿ, ನಿಮ್ಗೆ ನೋಡ್ಬೋದು ದೃಶ್ಯಾವಳಿಯಲ್ಲಿ ಗೊತ್ತಾಗುತ್ತೆ ನಿಮಗೆ. ಆಕೆ ಹೇಳ್ತಾಳೆ, ಅಂದರೆ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಈತ ನೇರವಾಗಿ 1ನೇ ಮಹಡಿಯಲ್ಲಿ ಬೆಡ್ರೂಮ್ನಲ್ಲಿ ಸ್ವಚ್ಛತಾ ಕೆಲಸವನ್ನು ಆಕೆ ಮಾಡ್ತಾ ಇರ್ತಾಳೆ. ಸ್ವಚ್ಛತಾ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಸೊ ಅವ್ರು ಹೇಳುವಂಥದ್ದು, ಸ್ವಚ್ಛತಾ ರೂಮ್ನಲ್ಲಿ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಫೋನನ್ನು ಹಿಡ್ಕೊಂಡು ಏಕಾಏಕಿಯಾಗಿ ರೂಮ್ನೊಳಗಡೆ ಹೋಗಿ ಸಂತ್ರಸ್ತೆ ಏನಿರ್ತಾಳೆ ಆ ರೂಮನ್ನು ಬರಲು ಪ್ರಯತ್ನವನ್ನು ಪಡ್ತಾನೆ. ಆಕೆ ಇವನು ಬಂದಿದ್ದನ್ನು ಗಮನಿಸಿದ ತಕ್ಷಣ ಅದರಿಂದ ಹೊರಬರಲಿಕ್ಕೆ ಪ್ರಯತ್ನ ಪಡ್ತಾಳೆ. ಸೊ ಇಲ್ಲಿ ಅದನ್ನು ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ. ಬೆಡ್ರೂಮ್ನಿಂದ ಸ್ವಚ್ಛತೆ ಮಾಡಿ ಈತ ಒಳಬಂದ ನಂತರ ಹೊರಗಡೆ ಬರಲು ಪ್ರಯತ್ನ ಪಟ್ಟಾಗ ಒಳಗಿನಿಂದ ಲಾಕ್ ಮಾಡಿ ಅವಳನ್ನು ಉದ್ದೇಶಿಸಿ, ಇಷ್ಟು ದಿನ ನನ್ನ ಜೊತೆ ತಪ್ಪಿಸ್ಕೊಂಡು ನೀನು ತಿರುಗಾಡ್ತಾ ಇದ್ದೆ, ಎಣ್ಣೆ ಹಚ್ಚಲು ಬಾ ಅಂದರೆ ಸಬೂಬು ಹೇಳ್ತಾ ಇದ್ದೆ, ಸೊ ನೀನು ಒಂಟಿಯಾಗಿ ಸಿಗ್ತಾ ಇರಲಿಲ್ಲ, ಇವತ್ತು ಒಂಟಿಯಾಗಿ ಸಿಕ್ಕಿದೆಯಾ. ಸೊ ಅದನ್ನು ಇವರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇವತ್ತು ಒಂಟಿಯಾಗಿ ಸಿಕ್ಕಿದ್ಯಾ, ಇವತ್ತು ನಾನು ಹೇಗೆ ಹೇಳ್ತೀನಿ ಅಂದರೆ ನಾನು ಹೇಳಿದ್ದನ್ನು ನೀನು ಕೇಳಲಿಲ್ಲ ಅಂದರೆ ನಿನ್ನ ಕತೆ ಮುಗೀತು ಅಂತೇಳಿ ಆಕೆಗೆ ಬೆದರಿಕೆಯನ್ನು ಹಾಕುವಂಥದ್ದು, ಬಟ್ಟೆ ಬಿಚ್ಚು ಅಂತ ಹೇಳುವಂಥದ್ದು. ಅದಕ್ಕೆ ಸಂತ್ರಸ್ತೆ, ಬೇಡ ಅಣ್ಣ, ನನ್ನನ್ನು ಬಿಟ್ಟು ಬಿಡಿ, ನನ್ನಿಂದ ತಪ್ಪಾಗಿದೆ ಸೊ ಅಂಥೇಳಿ ಆಕೆಯನ್ನು ತಳ್ಳಿ ಆತನನ್ನು ಹೊರಬರಲಿಕ್ಕೆ ಆಕೆ ಪ್ರಯತ್ನನ ಪಡ್ತಾಳೆ. ಆ ಸಂದರ್ಭದಲ್ಲಿ ಆತ ಬಿಡೋದಿಲ್ಲ, ಆಕೆಯನ್ನು ರೂಮನ್ನು ಲಾಕ್ ಮಾಡಿಕೊಂಡು ಬಲವಂತವಾಗಿ ಆಕೆಯನ್ನು ಸಂತೋಷ್. ಸೊ ನಿಮ್ಗೆ ಇದರಲ್ಲಿ ಕಾಣುತ್ತೆ, ಇದರಲ್ಲಿ ಆಕೆಯನ್ನು ಅತ್ಯಾಚಾರ ಮಾಡಿರುವಂಥದ್ದು, ಹೇಳಿರುವಂಥದ್ದು. ಸೊ ಇದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂತ ಸತ್ಯ ಇದು. ಸಂತೋಷ್, ನೀವು ಹೇಳ್ತಾ ಇದ್ರಿ, ನೋಡಿ ಆ ಪಾಯಿಂಟ್ಸ್ ಗಮನಿಸ್ತಾ ಇದ್ರಿ, ನಿಮಗೆ ಕಾಣದೇ ಇದ್ರೂ ಕೂಡ ಅರ್ಥ ಆಗುತ್ತೆ ನಿಮಗೆ. ಯಾಕಂತ ಹೇಳಿದ್ರೆ ನೋಡಿ ಯಾವ ರೀತಿ ಬೆದರಿಕೆ ಹಾಕ್ತಾ ಇದ್ರಿ ಇವರು, ಯಾವ ರೀತಿ ಇವರು ಬೆದರಿಕೆ ಹಾಕ್ತಾ ಇದ್ರು ಬಲವಂತವಾಗಿ. ನೀನು ಮೊನ್ನೆ ನಿನ್ನೆ ಅಥವಾ ಹಿಂದೆ ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ, ಇವತ್ತು ಸಿಕ್ಕಿದೀಯಾ, ಬಾ, ನಿನ್ ಬಿಡಲ್ಲ, ಬಾ. ಏನ್ರಿ ಇವೆಲ್ಲ ವರ್ತನೆಗಳು? ಇದೇನು ಅತ್ಯಾಚಾರ ಬಲಾತ್ಕಾರ ಅಲ್ಲದೆ ಇನ್ನೇನಿದು? ಇದು ಸಹಮತದ ಲೈಂಗಿಕ ಕ್ರಿಯೆನಾ ಇದು? ನೋಡಿ, ಎಲ್ಲ ಬಟ್ಟ ಬಯಲಾಗಿದೆ. 2-3 ಅಂಶಗಳು ಸಾಕು ನಿಮಗೆ. ಏನ್ರಿ ಅದು? ಮಾನ ಮರ್ಯಾದೆ ಇರುವಂಥವ್ರು ಮಾಡೋ ಕೆಲಸನ ಇದು? ನಿಜಕ್ಕೂ ನೋಡಿ ಯಾವ ರೀತಿ ಎಳ್ಕೊಂಡು ಹೋಗ್ತಾ ಇದ್ರು, ಮಂಚ ಕರಿತಾ ಇದ್ರು, ಗನ್ ಇಡ್ತಾ ಇದ್ರಂತೆ, ತಲೆ ಗನ್ ಇಡ್ತಾ ಇದ್ರಂತೆ. ಬಾಯಿ ಬಿಟ್ಟೆ ಶೂಟ್ ಮಾಡ್ಬಿಡ್ತೇನೆ, ಡೋರ್ ಹಾಕೋದು, ಹಿಂದೆಯಿಂದ ಹೋಗಿ ತಬ್ಕೊಳ್ಳೋದು, ಹಣ್ಣು ಕೊಡೋದು, ಬೆನ್ನು ಜುಬಾ ಅಂತ ಹೇಳೋದು, ಇವೆಲ್ಲವೂ ಕೂಡ ನೋಡಿ ಡಾಕ್ಯುಮೆಂಟ್ ನಲ್ಲಿ ಸಂತೋಷ್ ತೋರಿಸ್ತಾ ಇದ್ದಾರೆ. ಎಲ್ಲ ಅಂಶಗಳನ್ನ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ಸ್ಥಳ ಯಾವ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ. ಅಂದ್ರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು,
ಬಲವಂತವಾಗಿ ಆ ಮಹಿಳೆಯರನ್ನ ಇವರು ಬಳಸಿಕೊಂಡಿದ್ದಾರೆ ಅನ್ನೋದು, ತಂದೆ ಮಗನೂ ಕೂಡ. ನೋಡಿ, ಇನ್ನೊಂದು ಪಾಯಿಂಟನ್ನು ಗಮನಿಸೋಣ ನಾವು. ನೋಡಿ, ಈಗ ಓಕೆ, ನಾವು ನೋಡಿ ಅದು ಹೇಳಿದ್ವಿ ನಿಮಗೆ, ಅಣ್ಣ ಅಂತ ಬೇಡ್ಕೊಂಡ್ರು ಕೂಡ ಅವ್ರು ಬಿಡಲಿಲ್ಲ ಅಂಥೇಳಿ. ಯಾವುದನ್ನು ಕೇಳದೆ ಸಂತ್ರಸ್ತೆಯ ಸೀರೆ ತೆಗೆದು ಅತ್ಯಾಚಾರ ಮಾಡಿದ್ದಾನೆ ಪ್ರಜ್ವಲ್. ನೋಡಿ, ಈಗ ಸಂತ್ರಸ್ತೆ ನಂಬರ್ 1 ಅವರು ಮಾಡಿರುವಂಥ ಎಲ್ಲ ಆರೋಪಗಳ ಬಗ್ಗೆ ಹೇಳ್ತಾ ಇದ್ದೀವಿ. ನೋಡಿ, ಅತ್ಯಾಚಾರವನ್ನ ಮಾಡುತ್ತಲೇ ಆತನ ಮೊಬೈಲ್ನಿಂದ ವಿಡಿಯೋ ಮಾಡಿಕೊಂಡಿದ್ದ. ಆಗಲೇ ಹೇಳ್ತಾ ಇದ್ದು ನಾವು, ವಿಡಿಯೋ ಯಾವ ರೀತಿಯಾಗಿ ಈ ಒಂದು ಹುಚ್ಚುತನ ಇತ್ತು ಅಂತ ಹೇಳಿ. ಸಂತೋಷ್ ಭಟ್ ಈಗ ಈ ವಿಡಿಯೋ ಮಾಡ್ಕೊಂಡಿದ್ದೇನಿದೆಯಲ್ವಾ, ಅದು ಆತ ಮೊಬೈಲನ್ನು ನಾಶಪಡಿಸಿದ್ದ ಅಂತ ಹೇಳಿ. ಸೊ ಇಲ್ಲಿ ಏನಾಗುತ್ತೆ, ಅತ್ಯಾಚಾರವನ್ನು ಮಾಡಿ ಸುಮಾರು 4 ವರ್ಷಗಳ ಹಿಂದಿಂದು ಇದು ಅವರು ಹೇಳಿಕೆ ಕೊಟ್ಟಿರುವ 2021ರಲ್ಲಿ ಈ ರೀತಿ ಆಗಿದೆ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದಾದ ನನಗೆ ಸಾಮಾನ್ಯವಾಗಿ ಆತ ಎಲ್ಲೂ ಕೂಡ ಇದು ಆಚೆ ಬರಲಿಕ್ಕಿಲ್ಲ, ವಿಡಿಯೋ ಹೊರಗೆ ಹೋಗೋದಿಲ್ಲ. ಯಾಕೆಂದರೆ ಅವನ ವೈಯಕ್ತಿಕ ಮೊಬೈಲ್ನಲ್ಲಿ ಆತ ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನು ಮಾಡ್ಕೊಂಡಿದ್ದಾನೆ ಅಂತ ಅವ್ರು ಹೇಳಿರುವಂಥದ್ದು. ಸೊ ಹಾಗಾಗಿ ಇದು ಎಲ್ಲೂ ಬರಲಿಕ್ಕಿಲ್ಲ ಅನ್ನೋದು ಅವರ ಆಯಿತು. ಆ ವಿಡಿಯೋ ಹೇಗೆ ಹೊರಗೆ ಬಂತು ಅನ್ನೋದು ಇನ್ನೂ ಕೂಡ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಇದನ್ನು ಹೊರಬಿಟ್ಟಿದ್ದಾರೆ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ನಾನು ಮಾಡಿಲ್ಲ ಅಂತ ಹೇಳಿ ದೂರನ್ನು ಕೊಟ್ಟಿರುವಂಥದ್ದು. ಯಾರೋ ನನ್ನ ಈ ರೀತಿಯಾಗಿ ನನ್ನ ವಿಡಿಯೋಗಳನ್ನು ಇದು ಮಾಡ್ಕೊಂಡಿದ್ದಾರೆ, ಹಾಕಿದ್ದಾರೆ, ವೈರಲ್ ಮಾಡ್ತಾ ಇದ್ದಾರೆ, ಇದರಿಂದ ಬೇರೆಯವ್ರ ಕೈವಾಡ ಇದೆ, ನಂದಲ್ಲ ವಿಡಿಯೋ, ನಾನು ವಿಡಿಯೋದಲ್ಲಿ ಇರೋದಲ್ಲ ಅಂತ ಹೇಳಿ ಆತ ದೂರನ್ನು ಕೂಡ ಕೊಟ್ಟಿದ್ದ. ಸೊ ಆದರೆ ಈ ವಿಡಿಯೋ ಆತನ ಬಳಿ ಇತ್ತಲ್ಲ, ಈ ವಿಡಿಯೋ ಹೇಗೆ ಹೊರಗೆ ಬಂತು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಸೊ ಅಂದರೆ ಈಕೆಯ ಅತ್ಯಾಚಾರ ಮಾಡಿ ಈತ ವಿಡಿಯೋನ ಮಾಡ್ಕೊಳ್ಳುವಂಥದ್ದು, ವಿಡಿಯೋವನ್ನು ಮಾಡಿಕೊಂಡ ನಂತರನೂ ಬೆದರಿಕೆಯನ್ನು ಹಾಕ್ತಾನೆ. ಒಂದು ವೇಳೆ ಈ ವಿಚಾರವನ್ನು ಹೊರಗೆ ಹೇಳಿದರೆ ನಿನ್ನ ಗಂಡನನ್ನು ಜೈಲು ಪಾಲು ಮಾಡ್ತೇನೆ, ನಿನ್ನ ಮಗಳಿಗೂ ಇದೇ ಗತಿ ಬರುತ್ತೆ, ಇಡೀ ನಿನ್ನ ಕುಟುಂಬಕ್ಕೂ ಕೂಡ ನಾನು ಥ್ರೆಟ್ಟನ್ನು ಕೊಡುವಂಥದ್ದು ಒಂದು ಗತಿಯನ್ನು ಕಾಣಿಸ್ತೇನೆ, ಆಮೇಲೆ ಏನಾದರೂ ಗೊತ್ತಲ್ಲ ನಾನು MP, ಇಡೀ ಪ್ರಕರಣವನ್ನು ನಾನು ಮುಚ್ಚಾಕ್ಲಿಕ್ಕೆ ನನಗೆ ಗೊತ್ತು, ನನಗೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ, ಎಲ್ಲಾದರೂ ಬಾಯ್ಬಿಟ್ರೆ ನಿನ್ನ ಸಾಯಿಸ್ತೇನೆ ಅಂತ ಹೇಳಿ ಆಕೆಗೆ ಬೆದರಿಕೆಯನ್ನು ಹಾಕುವಂಥದ್ದು. ಇದು ಕೂಡ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಪ್ರಭು, ನಿಜ ಸಂತೋಷ್, ತಾವು ಹೇಳ್ತಾ ಇದ್ರಿ ಎಲ್ಲ ಅಂಶಗಳನ್ನ ನೋಡಿ. ನಾನು MP, ನನ್ನ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಬೆದರಿಕೆ ಹಾಕೋದು, ಸಂತ್ರಸ್ತೆ ಮಗಳಿಗೂ ಕೂಡ ಒಂದು ಗತಿ ಕಾಣಿಸೋದಾಗಿ ಪ್ರಜ್ವಲ್ ಇಲ್ಲಿ ಬೆದರಿಕೆಯನ್ನು ಹಾಕಿದ್ದಾನೆ. ಅಂದರೆ ಇಲ್ಲಿ ರಾಜಕೀಯ ಪ್ರಭಾವ, MP ಆಗಿದ್ದಾನೆ, ನಾನು ಯಾರು ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಇವ್ರು ಕಂಪ್ಲೇಂಟ್ ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ ಅಂಥೇಳಿ. ಆದರೆ ಈಗ ಪ್ರಜ್ವಲ್ ರೇವಣ್ಣ ಅವರ ಕರಾಳ ಮುಖ ಅನಾವರಣ ಆಗಿದೆ. ಈ 2144 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಯಾವ ರೀತಿ ಇವರು ಕ್ರೌರ್ಯವನ್ನು ಎಸಗಿದ್ದಾರೆ ಅಂಥೇಳಿ. ನೋಡಿ, ಸಂತ್ರಸ್ತೆ ಮಗಳಿಗೂ ಕೂಡ ಒಂದು ಗತಿ ಕಾಣಿಸೋದಾಗಿ ಪ್ರಜ್ವಲ್ ಇಲ್ಲಿ ಬೆದರಿಕೆಯನ್ನು ಹಾಕಿರ್ತಾರೆ ಅಂಥೇಳಿ. ಅಂದರೆ ಸಂತೋಷ್ ಇಲ್ಲಿ ಆಕೆ ಮಗಳಿಗೂ ಕೂಡ ಬೆದರಿಕೆ ಹಾಕಿರುವಂಥ ಒಂದು ಉಲ್ಲೇಖ ಏನಿದೆ ಅಂದರೆ ಆಕೆ ಹಾಸ್ಟೆಲ್ನಲ್ಲಿ ಇದ್ರು ಅನ್ನುವಂಥದ್ದು ಹೊಳೆನರಸೀಪುರದಲ್ಲಿ ಅಂಥೇಳಿ. ಅಂದರೆ ಆಕೆಯೂ ಕೂಡ ಇವರು ವಿಡಿಯೋ ಕಾಲ್ ಮಾಡು ನಗ್ನವಾಗುವ ಅದೇ ರೀತಿ ಇತ್ತ ಹೇಗೆ ಅನ್ನೋದು ಇದರಲ್ಲಿ ಅದನ್ನು ಮುಂದುವರೆದ ಭಾಗವಾಗಿ ಅದೇ ಪ್ರಕರಣದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಆರೋಪಿತನ ಮೇಲೆ ಸಂತ್ರಸ್ತೆ 2 ಅಂತ ಹೇಳಿ ಹೇಳಿಕೆಯನ್ನು ಕೊಡುವಂಥದ್ದು. ಅಂದರೆ ಈತ ಬೆದರಿಕೆಯನ್ನು ಹಾಕುವಂಥದ್ದು. ಸಂತ್ರಸ್ತೆ 1 ಮಗಳೇನಿದ್ದಾಳೆ ಆಕೆಗೂ ಕೂಡ ಈತ ಫೋನ್ ಮಾಡುವಂಥದ್ದು, ನಾನು ಫೋನ್ ಮಾಡ್ತೀನಿ ಮಾತಾಡು, ಆಕೆ ನಂಬರ್ ತೆಗೆದುಕೊಳ್ಳುವಂಥದ್ದು, ನಾನು ವಿಡಿಯೋ ಕಾಲ್ ಮಾಡ್ತೀನಿ, ವಿಡಿಯೋ ಕಾಲನ್ನು ರಿಸೀವ್ ಮಾಡಬೇಕು, ನೀನು ರಿಸೀವ್ ಮಾಡಿ ಮಾತಾಡು ಅಂತ ಹೇಳುವಂಥದ್ದು. ಸೊ MP ಆಗಿರೋ ಹಿನ್ನೆಲೆಯಲ್ಲಿ, ರಾಜಕಾರಣಿ ಆಗಿರೋ ಹಿನ್ನೆಲೆಯಲ್ಲಿ, ಸೊ ಆಕೆ ಫೋನನ್ನು ರಿಸೀವ್ ಮಾಡಿದಂಥ ಸಂದರ್ಭ, ವಾಟ್ಸಪ್ ವಿಡಿಯೋ ಕಾಲ್ಗಳನ್ನು ರಿಸೀವ್ ಮಾಡಿದಂಥ ಸಂದರ್ಭದಲ್ಲಿ ಎದೆ ಭಾಗದ ಬಟ್ಟೆಗಳನ್ನು ತೆಗೆದು ವಿಡಿಯೋ ಕಾಲ್ನಲ್ಲಿ ತೋರಿಸು ನನಗೆ ಅಂತ ಹೇಳಿ ಈತ ಆಕೆಗೆ ಬಲವಂತ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಆಕೆ ನಾನು ಇದನ್ನು ಮಾಡೋದಿಲ್ಲ, ಈ ಥರ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಆಕೆಯೂ ಕೂಡ ಅದೇ ರೀತಿಯಾಗಿ ಬೆದರಿಕೆಯನ್ನು ಹಾಕುವಂಥದ್ದು. ನಿನಗೆ ನನ್ನ ಜೊತೆ ಸಂಬಂಧ ಇದೆ ಅಂತ ಹೇಳಿ ಈ ನಿಮ್ಮ ಗಂಡನಿಗೆ, ನಿನ್ನ ತಾಯಿಗೆ, ನಿನ್ನ ಕುಟುಂಬಸ್ಥರಿಗೆ ನಾನು ಹೇಳಿಕೆಯನ್ನು ಕೊಡ್ತೀನಿ, ನೀನು ತೆಗಿಲಿಲ್ಲ ಅಂದರೆ ನಿನ್ನ ತಂದೆ ತಾಯಿಗೆ ಕೂಡ ಒಂದು ಗತಿಯನ್ನು ಕಾಣಿಸ್ಬೇಕಾಗತ್ತೆ. ಮತ್ತು ಅವರ ಮನೆಯವ್ರಿಗೂ ಕೂಡ ಆತ ಬೆದರಿಕೆಯನ್ನು ಹಾಕುವಂಥದ್ದು, ಏನು ಮಾಡಬೇಕಾಗತ್ತೆ, ಅವ್ರಿಗೆ ಒಂದು ಗತಿಯನ್ನು ಕಾಣಿಸ್ತೀನಿ ನಾನು ಅಂತ ಹೇಳಿ ಹೆದರಿಸಿದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಆಕೆ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ವಿಡಿಯೋ ಕಾಲ್ನಲ್ಲಿ ಬಟ್ಟೆಯನ್ನು ತೆಗಿಬೇಕಾಗತ್ತೆ. ಈತ ಅದನ್ನು ಅಲ್ಲೂ ಕೂಡ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಲಿಕ್ಕೆ ಕಾರಣ ಈತನೇ ಅಂತೇಳಿ ಆಕೆ ಆರೋಪವನ್ನು ಮಾಡಿರುವಂಥದ್ದು. ಅದನ್ನು ಕೂಡ ಪೊಲೀಸ್ ತನಿಖೆಯಲ್ಲಿ ಆಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಅದನ್ನು ಕೂಡ ಉಲ್ಲೇಖವನ್ನು ಮಾಡಿ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಎಸ್ ಸಂತೋಷ್, ಈಗ ನೋಡಿ ಸಂತ್ರಸ್ತೆ 1 ಓನ್ಲಿ 1 ಇದಷ್ಟೇ ಚಾರ್ಜ್ ಶೀಟ್ ಇದು. ಇನ್ನು 2, 3, 4 ಇನ್ನು ಇದಾವೆ. 70 ಜನ ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರಂತೆ. ಎಷ್ಟು ಹೇಳಿ ಅಲ್ಲಿ ವಿಡಿಯೋಗಳಿರೋದು 2,000 ರಿಂದ 3,000 ಅಂತೆ.
ಪೆನ್ ಡ್ರೈವ್ಗಳು ನೂರಾರೆಲ್ಲ ಮನೆಗೆ ಅಲ್ಲಿ ಹಂಚಿಕೆ ಆಗಿಬಿಟ್ಟಿದ್ದಾವೆ. ಅಂದರೆ ಇಲ್ಲಿ ಗೊತ್ತಾಗ್ತಾ ಇರೋದು ನಮಗೆ ಏನು ಗೊತ್ತಾಗ್ತಾ ಇದೆ, ಇಲ್ಲಪ್ಪ ಇಚ್ಛೆ ಮೇರೆಗೆ ಆಕೆಗೇನೋ ಕೆಲಸ ಆಗಬೇಕಾಗಿತ್ತು, ಅಥವಾ ಈತನಿಗೂ ಅಲ್ಲಿ ತೃಪ್ತಿ ಆಗಬೇಕಾಗಿತ್ತು, ಈತನಿಗೂ ಸುಖ ಸಿಗಬೇಕಾಗಿತ್ತು, ಪರಸ್ಪರ ಒಪ್ಪಿಗೆ ಮೇರೆಗೆ ಅಲ್ಲಿ ಏನು ಕೂಡ ಗಂಭೀರತೆ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ತಾಯಿ ವಯಸ್ಸು ಅಣ್ಣ ಅಂತ ಬೇಡ್ಕೊಂಡ್ರೂ ಕೂಡ 5-6 ವರ್ಷದಿಂದ ಅದೇ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಇವ್ರ ಮಕ್ಕಳಂತೆ ನೋಡ್ಕೊಂಡವ್ರನ್ನೂ ಇವ್ರು ಬಿಡಲಿಲ್ವಲ್ಲ. ಅದೇ ಜನಕ್ಕೆ ಈಗ ಬಹಳ ಇವ್ರು ಎಂಥವ್ರಪ್ಪ ಮನುಷ್ಯರ ಇವರು, ಯಾವ ಥರದವ್ರು ಇವರು ಅಂಥೇಳಿ ಚರ್ಚೆ ಆಗ್ತಾ ಇರೋದಷ್ಟೇ. ಹಾಗಾಗಿನೇ ನೋಡಿ, ಈಗ ಪ್ರಜ್ವಲ್ ರೇವಣ್ಣ ಅವರು ಅಲ್ಲೆಲ್ಲೋ ಕೂತ್ಕೊಂಡು ಅಜ್ಞಾತ ಸ್ಥಳದಲ್ಲಿ ವಿದೇಶದಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡಿದ್ರು, ರಾಜಕೀಯ ಷಡ್ಯಂತ್ರ ಅದೇನೇ ಇರಲಿ ರೀ, ಪೆನ್ ಡ್ರೈವ್ ಹಂಚಿದ್ದು ಅಥವಾ ಪೆನ್ ಡ್ರೈವ್ ಸರಬರಾಜಾಗಿದ್ದು ಮಾನ ಮರ್ಯಾದೆಲ್ಲ ಹೋಯ್ತು, ಆಯಿತು. ಅಲ್ಲಿ ವಿಡಿಯೋದಲ್ಲಿ ಇರುವಂಥವ್ರು ಯಾರು, ಅದನ್ನು ಆ ಕೃತ್ಯವನ್ನು ಮಾಡಿದಂಥವ್ರು ಯಾರು? ಆಯಿತು, ಹೌದು, ಇಲ್ಲಿ ನೂರಾರು ಮಹಿಳೆಯರ ಮಾನಹರಣ ಆಗಿದೆ, ಅವ್ರ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ, ಅದಕ್ಕೂ ನೋವಿದೆ. ಆದರೆ ಇದು ವಿತಂಡವಾದ ಥರ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ವಾ, ನಾನು ಅವನಲ್ಲ ಅಂಥೇಳಿ, ಅದು ಯಾವ ಆಧಾರದ ಮೇಲೆ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಈಗ ಚಾರ್ಜ್ ಶೀಟ್ ಅನ್ನುವಂಥದ್ದು ಏನಿದೆ, ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಸಂತೋಷ್, ಈಗ ಓಕೆ, ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಯಿತು, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಈಗ ಹಾಗಾದರೆ? ಅಂದರೆ ಈಗಾಗಲೇ ಪ್ರಭು ಏನು ಪೊಲೀಸರು ಮೊದಲ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡಿದ್ದಾರೆ, ಇನ್ನೂ ಕೂಡ ಕೆಲ ಪ್ರಕರಣ ದಾಖಲಾಗಿದೆ ನಾನು ಹೇಳ್ತಾ ಇದ್ದೆ. ಸೊ ಒಂದು ಒಳನರಸೀಪುರದ ಇರ್ಬೋದು, ಒಂದು ಕಿಡ್ನಾಪ್ ಪ್ರಕರಣ ಇರ್ಬೋದು KR ನಗರದಲ್ಲಿ, ಅದರ ಜೊತೆಗೆ ಇಲ್ಲಿ SIT ರಚನೆ ಆದ ಬಳಿಕ ಒಂದಿಷ್ಟು ಸಂತ್ರಸ್ತರು ಇವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥವ್ರು ದೂರು ಕೊಟ್ಟಿದ್ದಾರೆ. ಸೊ ಆ ದೂರು ಕೊಟ್ಟಂತಹ ಪ್ರಕರಣಗಳು ಕೂಡ CID SIT ಕಚೇರಿಯಲ್ಲಿ ದಾಖಲಾಗಿರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ತನಿಖೆ ನಡೀತಿದೆ, ಅವಕ್ಕೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಬೇಕು. ಈ ಪ್ರಕರಣ ಮೊದಲ ಪ್ರಕರಣದಲ್ಲಷ್ಟೇ ಚಾರ್ಜ್ ಶೀಟ್ ಆಗಿರುವಂಥದ್ದು. ಆಮೇಲೆ ಕೇವಲ ಈ ಚಾರ್ಜ್ ಶೀಟ್ ಆದ ತಕ್ಷಣ ಪ್ರಕರಣದಲ್ಲಿ ಮುಗೀತಾ ಅನ್ನೋದಿಲ್ಲ. ಯಾವಾಗಲೂ ಪೊಲೀಸರಿಗೆ ಒಂದು ಪ್ರಕರಣದ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಹೆಚ್ಚಿನ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸದ್ಯ ಆರಂಭದಲ್ಲಿ ಅಂದರೆ ಅವ್ರಿಗಿರುವಂಥ ಸಮಯದ ನಿಗದಿಯ ಪ್ರಕಾರ ಅವರಿಗೆ ಒಂದು ಮೊದಲ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದರೆ, ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಮುಂದೆ ಲೀಡ್ ಸಿಕ್ಕಿದ್ರೆ, ಮತ್ತಾರಾದ್ರೂ ಬಂದು ದೂರು ಕೊಟ್ಟರೆ, ಈ ಸಂತ್ರಸ್ತೆಗೆ ಆಗಿರುವಂತಹ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಎಕ್ಸ್ಟ್ರಾ ಸಾಕ್ಷ್ಯಾಧಾರಗಳು ಸಿಕ್ಕರೆ, ಇನ್ನೊಂದು ಆತನ ಆಪಲ್ ಮೊಬೈಲ್ ಅಂತ ಹೇಳ್ತಾ ಇದ್ರು, ಅದರಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ, ಈತ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, 30-31 ದಿನ ಆದ ನಂತರ ಆಪಲ್ ಮೊಬೈಲ್ನಲ್ಲಿ ಯಾವುದೇ ರೀತಿಯ ನಿಮಗೆ ಎವಿಡೆನ್ಸ್ಗಳು ಇದ್ದು ಡಿಲೀಟ್ ಆದರೆ ರಿಕವರಿ ಆಗಲ್ಲ ಅಂತ ಹೇಳಿ. ಸೊ ಆ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ 1 ತಿಂಗಳು ಫಾರಿನ್ಗೆ ಹೋಗಿದ್ರು, ಇರಲಿಲ್ಲ, ಅದಾದ ನಂತರ ಬಂದರು ಅಂತ ಹೇಳಿ. ಒಂದು ವೇಳೆ ಆ ಫೋನ್ ಏನಾದರೂ ನಮ್ಮ ಪೊಲೀಸರು ಟೆಕ್ನಿಕಲ್ ಎಕ್ಸ್ಪರ್ಟ್ನಿಂದ ರಿಟ್ರೀವ್ ಆದರೆ, ಸೊ ಏನಾದರೂ ಸಾಕ್ಷ್ಯಾಧಾರ ಸಿಕ್ಕರೆ ಮತ್ತೆ ಈ ಪ್ರಕರಣಕ್ಕೆ ಮತ್ತಷ್ಟು ಮರುಜೀವ ಪಡ್ಕೊಳ್ಬೋದು. ಅದರ ಜೊತೆಗೆ ಇನ್ನೂ ಕೂಡ ಉಳಿದ ಪ್ರಕರಣಗಳಲ್ಲಿ ಪೊಲೀಸರು SIT ಅಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಬೇಕು. ಇದುವರೆಗೆ ಏನು ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳು, ಹೇಳಿಕೆಗಳೇನಿದೆ, ಇವೆಲ್ಲವೂ ಮೇಲಿರುವಂಥ ಆರೋಪ ಸಾಬೀತಾಗಲಿಕ್ಕೆ ಬೇಕಾಗಿರುವಂಥ ಅಷ್ಟು ಅಂಶಗಳನ್ನು ಹಾಕಿ ಪೊಲೀಸರು ಅದನ್ನು ಸಾಬೀತುಪಡಿಸಿ ತನಿಖಾಧಿಕಾರಿ ದೋಷಾರೋಪಣಾ ಪಟ್ಟಿ ಏನು ಹೇಳ್ತೀವಿ ಚಾರ್ಜ್ ಶೀಟು, ಅದರಲ್ಲಿ ಉಲ್ಲೇಖ ಮಾಡಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂಥದ್ದು. ಓಕೆ, ಇನ್ನೊಂದು ಸಂತೋಷ್, ಏನು ಪ್ರಶ್ನೆಗಳು ಸಹಜವಾಗಿ ಬರ್ತದೆ. ಓಕೆ, ಪ್ರಜ್ವಲ್ಲು ಅತ್ಯಾಚಾರ ಮಾಡಿದ್ದಾನೆ, ಆತನ ಮೇಲೆ ಚಾರ್ಜ್ ಶೀಟ್ ಆಗಿದೆ, ಅವ್ನಿಗೆ ಶಿಕ್ಷೆ ಆಗುತ್ತೆ. ಈಗ ಇನ್ನುಳಿದಂತೆ ಆ ಹೆಣ್ಮಕ್ಕಳ ಮಾನಭಂಗ ಆಗಿದೆ, ಈಗ ವಿಡಿಯೋಗೆ ಎಲ್ಲ ಕಡೆ ಹರಿದಾಡಿದ್ದಾವೆ. ಈಗ ಪೆಂಡ್ರೈವ್ ಹೊಂದಂಥವ್ರು, ಈಗ ಕಾರ್ತಿಕದೇನೋ ಆರೋಪ ಆಯಿತು, ಈ ರೀತಿ ಅವರು ಬೇರೆ ಬೇರೆ ಕಡೆ ಸಪ್ಲೈ ಮಾಡಿದ್ದಾರೆ ಅಂತೇಳಿ, ಅಂದರೆ ಅದನ್ನು ಹೇಗೆ ನೋಡ್ಬೋದು ಅಂತ ಹೇಳಿ. ಸೊ ಇಡೀ ಪ್ರಕರಣದಲ್ಲಿ ನಾವು ಒಂದನ್ನು ಗಮನಿಸಬೇಕಾಗುತ್ತೆ ಪ್ರಭು, ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾತ್ರ ಕಲ್ಪ್ರಿಟ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ಮಹಿಳೆಯರ ಗೌರವಕ್ಕೆ, ಮರ್ಯಾದೆಗೆ ಸಾಕಷ್ಟು ನಾವು ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ಸೊ ಅತ್ಯಾಚಾರ ಆಗಿತ್ತು, ಅದು ಮುಗಿದು ಹೋಗಿತ್ತು ಒಂದು ಕಡೆ, ಇಲ್ಲಾಂದರೆ ಯಾಕಂದರೆ ಇಡೀ ಪ್ರಕರಣ ಇವತ್ತು 2024, ಇವ್ರು ಹೇಳಿರೋ ಪ್ರಕಾರ 2020-21ರಲ್ಲಿ ಇನ್ಸಿಡೆಂಟ್ ಆಗಿದೆ. ಕಳೆದ 3-4 ವರ್ಷಗಳಿಂದ ಹೊರಬರದೇ ಇದ್ದಂತಹ ವಿಡಿಯೋಗಳು ಈಗ ಹೊರ ಬಂದಿದೆ. ಅಂದರೆ ಅದರ ಉದ್ದೇಶ ಏನು, ಅದರ ಹಿನ್ನೆಲೆ ಏನು, ಯಾರು ಇದನ್ನು ಹೊರಗೆ ತಂದರು, ಯಾವ ಕಾರಣಕ್ಕಾಗಿ ತಂದರು ಅನ್ನೋದು ಪ್ರಮುಖವಾಗುತ್ತೆ. ಒಂದು ವೈಯಕ್ತಿಕ ಲಾಭ ಇರ್ಬೋದು, ರಾಜಕೀಯ ಲಾಭ ಇರ್ಬೋದು, ಸೊ ಬೇರೆ ಬೇರೆ ಕಾರಣಗಳಿಗೆ ಇರ್ಬೋದು, ಒಂದಿಷ್ಟು ಹಣಕಾಸಿನ ಲಾಭಗಳಿಗೂ ಕೂಡ ಮಾಡಿರ್ಬೋದು. ಈಗ ಅವರ ಆಪ್ತ ಅವ್ರ ಮನೆಯಲ್ಲಿ ಡ್ರೈವಿಂಗನ್ನು ಮಾಡ್ಕೊಂಡಿದ್ದಂಥ ಕಾರ್ತಿಕ್ ಇದರಲ್ಲಿ ಪ್ರಮುಖ ಪಾತ್ರ ಇತ್ತು ಅಂದರು. ಜವರೇಗೌಡರದು, ದೇವರಾಜೇಗೌಡರ ಹೆಸರು ಕೇಳಿಬಂತು. ಸೊ ಅದ್ರ ಜೊತೆಗೆ ಪ್ರಮುಖ ರಾಜಕೀಯ ಮುಖಂಡರುಗಳು
ಅವ್ರ ಮೇಲೂ ಕೂಡ ಕೇಳಿಬಂತು. ಸೊ ಇಂತಿಂಥವ್ರು ಮಾಡಿಸಿದ್ದಾರೆ, ಪೆನ್ ಡ್ರೈವ್ ಹಂಚಿಕೆ ಆಗಿದೆ ಅಂತ, ಅವ್ರದ್ದೇ ಪಾರ್ಟಿಯಲ್ಲಿರೋರು ಬೇರೆ ಪಾರ್ಟಿಯಲ್ಲಿರುವಂಥದ್ದು, ಅಂದರೆ ಹಲವು ಆಯಾಮಗಳನ್ನು ಪಡ್ಕೊಳುತ್ತೆ. ರಾಜಕೀಯವಾಗಿರ್ಬೋದು, ವೈಯಕ್ತಿಕವಾಗಿರ್ಬೋದು, ಮತ್ತು ಬೇರೆಯವರು ಈಗ ಒಂದು ಕ್ಷೇತ್ರದಲ್ಲಿ ಒಬ್ಬರನ್ನ ತುಳಿಲಿಕ್ಕೆ ಬೇಕಾದಂಥ ಸಂದರ್ಭ ಅದನ್ನು ಬಳಸ್ಕೊಂಡಿರ್ಬೋದು. ಸೊ ಯಾಕೆಂದರೆ ಈ ರೀತಿಯಾಗಿ ವಿಡಿಯೋಗಳನ್ನು ಹರಿಬಿಟ್ಟಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮತದಾರರು ಇರ್ಬೋದು, ಯಾರದೇ ಮನೆ ಹೆಣ್ಣುಮಕ್ಕಳಿಗಾದರೂ ಕೂಡ ಈ ಥರ ಆಗಬಾರ್ದು. ಆ ಕಾರಣಕ್ಕಾಗಿ ಅದನ್ನು ಸೋಲಿಸ್ಬೋದು ಅನ್ನೋದು ಒಂದು ಉದ್ದೇಶವನ್ನು ಇಟ್ಕೊಂಡು ಚುನಾವಣಾ ಸಮೀಪದಲ್ಲಿ ವೋಟಿಂಗ್ ಸಂದರ್ಭದಲ್ಲಿ ಈ ವಿಡಿಯೋಗಳು ಹೊರ ಬಂದಿದ್ದು. ಸೊ ಅವರು ಯಾರು ಇದನ್ನು ಹರಿಬಿಟ್ರು ಅವ್ರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಬೇಕಾಗುತ್ತೆ, ಅಂಥವ್ರಿಗೂ ಶಿಕ್ಷೆ ಆಗಬೇಕಾಗುತ್ತೆ. ಎಸ್ ಸಂತೋಷ್, ಇಲ್ಲಿವರೆಗೂ ಚಾರ್ಜ್ ಶೀಟ್ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ಸಂತೋಷ್. ಥ್ಯಾಂಕ್ ಯು.